ರಚನೆ ಬೆನ್ನಲ್ಲೇ ಶಾಸಕರ ಅಸಮಾಧಾನ ಸ್ಫೋಟಗೊಳ್ತಾನೆ ಇದೆ. ಸಚಿವ ಸ್ಥಾನ ಸಿಗದೆ ಇರೋದಕ್ಕೆ ಜೋರಾಗ್ತಾ ಇದೆ ಪ್ರತಿಭಟನೆಯ ಕಿಚ್ಚು. ಪ್ರಿಯಾಕೃಷ್ಣಗೆ ಸಚಿವ ಸ್ಥಾನ ಸಿಗದಿದ್ದಕ್ಕೆ ಬೆಂಬಲಿಗರಿಗೆ ಈಗ ಸಿಟ್ಟು. ಶಾಸಕ ಎಂ ಕೃಷ್ಣಪ್ಪ ಮನೆ ಬಳಿ ಸರ್ಕಾರದ ವಿರುದ್ಧ ಘೋಷಣೆಗಳನ್ನ ಕೂಗಲಾಗ್ತಿದೆ. ಸಾಮೂಹಿಕ ರಾಜೀನಾಮೆಗೆ ಕಾರ್ಯಕರ್ತರು ಸಿದ್ಧತೆಯನ್ನು ಕೂಡ ಮಾಡಿಕೊಂಡಿದ್ದಾರೆ. ರಾಜೀನಾಮೆ ನೀಡೋದಕ್ಕೆ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು, ಪದಾಧಿಕಾರಿಗಳು ರಾಜೀನಾಮೆ ಪತ್ರದೊಂದಿಗೆ ರೆಡಿಯಾಗಿದ್ದಾರೆ. 50ಕ್ಕೂ ಹೆಚ್ಚು ಕಾರ್ಯಕರ್ತರು ರಾಜೀನಾಮೆ ಸಲ್ಲಿಸೋದಕ್ಕೆ ಕೆಪಿಸಿಸಿ ಕಚೇರಿಗೆ ಹೋಗ್ತಾ ಇರುವಂತಹ ಕಾರ್ಯಕರ್ತರು. ರಾಜೀನಾಮೆಯ ಪರ್ವವೇ ಶುರುವಾಗ್ಬಿಟ್ಟಿದೆ. ಕಾರ್ಯಕರ್ತರು, ಪದಾಧಿಕಾರಿಗಳು ಇವರೆಲ್ಲರೂ ಕೂಡ ಈಗ ಸಾಮೂಹಿಕ ರಾಜೀನಾಮೆ ಕೊಡೋದಕ್ಕೆ ಅಂತ ಸಜ್ಜಾಗಿದ್ದಾರೆ. ನಮ್ಮ ಪ್ರತಿನಿಧಿ ಉಲ್ಲಾಸ್ ಅಲ್ಲಿರುವಂತಹ ಕಾರ್ಯಕರ್ತರು ಬೆಂಬಲಿಗರನ್ನ ಮಾತನಾಡಿಸಿದ್ದಾರೆ. ಏನ್ ಹೇಳಿದ್ರು, ಸದ್ಯದ ಪರಿಸ್ಥಿತಿ ಹೇಗಿದೆ ನೋಡೋಣ. ಸಚಿವ ಸ್ಥಾನ ಸಿಗದ ಹಿನ್ನೆಲೆಯಲ್ಲಿ ಕೈ ಶಾಸಕರ ಬೆಂಬಲಿಗರು ಪ್ರತಿಭಟನೆಯನ್ನ ಮಾಡ್ತಿದ್ದಾರೆ. ಇಡೀ ರಾಜ್ಯಾದ್ಯಂತ ಸಚಿವ ಸ್ಥಾನ ಕೈ ತಪ್ಪಿರುವ ಹಿನ್ನೆಲೆಯಲ್ಲಿ ಅವರ ಅಭಿಮಾನಿಗಳು ಪ್ರತಿಭಟನೆಯನ್ನ ಮಾಡ್ತಿದ್ದಾರೆ. ಸದ್ಯ ನಾನು ವಿಜಯನಗರ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿದ್ದೀನಿ. ಇಲ್ಲಿ ಶಾಸಕ ಕೃಷ್ಣಪ್ಪ ಅವರಿಗೆ ಸಚಿವ ಸ್ಥಾನ ಸಿಕ್ಕಿಲ್ಲ ಅನ್ನುವಂತಹ ನಿಟ್ಟಿನಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ. ಹೈಕಮಾಂಡ್ ಆಗಿರ್ಬೋದು, ಸಿಎಂ ವಿರುದ್ಧ ಧಿಕ್ಕಾರವನ್ನ ಕೂಗುವಂತ ಕೆಲಸಕ್ಕೆ ಮುಂದಾಗ್ತಿದ್ದಾರೆ. ಯಾಕೆಂತಂದ್ರೆ ಸಾಕಷ್ಟು ಹಿರಿಯ ಶಾಸಕರಾಗಿದ್ರು, ಸಚಿವರಾಗಿ ಅನುಭವ ಇತ್ತು. ಅವರಿಗೆ 2ನೇ ಬಾರಿ ಕ್ಯಾಬಿನೆಟ್ ಎಕ್ಸ್ಪೆನ್ಷನ್ ಆಗುವಂತ ಸಂದರ್ಭದಲ್ಲಿ ಅವರಿಗೆ ಸಚಿವ ಸ್ಥಾನದಲ್ಲಿ ಅವಕಾಶ ಸಿಗುತ್ತೆ ಅನ್ನುವಂಥ ಒಂದು ನಿರೀಕ್ಷೆ ಇಟ್ಕೊಳ್ಳಲಾಗಿತ್ತು. ಆದ್ರೆ ಈಗ ಆ ನಿರೀಕ್ಷೆ ಹುಸಿಯಾಗಿದೆ ಅನ್ನುವಂತಹ ಒಂದು ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರೆ. ಹೀಗಾಗಿ ಕಾಂಗ್ರೆಸ್ ಆಗಿರ್ಬೋದು ಮತ್ತೆ ಡಿ.ಕೆ. ಶಿವಕುಮಾರ್ ಅವರ ವಿರುದ್ಧ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರೆ. ಅವರ ವಿರುದ್ಧ ಘೋಷಣೆಗಳನ್ನು ಕೂಡ ಕೂಗ್ತಿದ್ದಾರೆ. ಅವ್ರನ್ನ ಮಾತಾಡಿಸ್ತೀನಿ. ಸರಿ, ಯಾವ ಕಾರಣಕ್ಕೋಸ್ಕರ ಈ ಒಂದು ಪ್ರತಿಭಟನೆ? ಸರ್, ನಮಗೆ ಹೇಳ್ತೀವಿ, ಬೇಜಾರು ಮಾಡ್ಕೊಂಬೇಡಿ. ಇವತ್ತು ಡಿ.ಕೆ. ಶಿವಕುಮಾರ್ ಅವರು ಹೇಳಿದ್ರು, ನಾವು 40 ವರ್ಷದಿಂದ ಪಕ್ಷದಲ್ಲಿ ಹೋರಾಡ್ತಾ ಇದ್ದೀವಿ, ನಮಗೆ CM ಪೋಸ್ಟ್ ಬೇಕು ಅಂತ ಅವ್ರು ಹೇಳಿದ್ರು. ನಾವು ಇಲ್ಲಿ ವಿಜಯನಗರ ವಿಧಾನಸಭಾ ಕ್ಷೇತ್ರದ ಕಾರ್ಯಕರ್ತರು ಹಾಗೂ ಗೋವಿಂದರಾಜನಗರ ಕಾರ್ಯಕರ್ತರು ನಾವು ಒಂದು ಮನವಿ ಮಾಡ್ತಾ ಇದ್ದೀವಿ ಡಿ.ಕೆ. ಶಿವಕುಮಾರ್ ಅವರಿಗೆ, ನಮ್ಮ ಪರವಾಗಿ ನಮ್ಮ ಸಾಹೇಬರಿಗೆ ಕೃಷ್ಣಪ್ಪ ಅವರಿಗೆ ಸಚಿವ ಸ್ಥಾನ ಕೊಡಲೇಬೇಕು. ಯಾಕೆ ಕೊಡೋದಿಲ್ಲ? ಕೊರೋನಾ ಟೈಮ್ನಲ್ಲಿ ಸಾವಿರಾರು ಲಕ್ಷಾಂತರ ಜನಕ್ಕೆ ಒಳ್ಳೇದು ಮಾಡಿದ್ರು ಕೃಷ್ಣಪ್ಪನವರು. ಪ್ರತಿ ಮನೆಗೆ ಕಿಟ್ಗಳು ಕೊಟ್ಟರು, ಪ್ರತಿ ಆಟೋ ಡ್ರೈವರ್ಗಳು ಕಿಟ್ ಕೊಟ್ಟರು. ಎಂದು ಕೊಟ್ಟರು? ಸರ್ಕಾರ ಕೊಡಲಿಲ್ಲ ಅಂತ ಬರೋಲ್ಲ, ಇವ್ರ ಮನೆಯಿಂದ ದುಡ್ಡಿಂದ ಹಾಕಿ ಮಾಡಿದ್ರು, ಹೆಲ್ಪ್ ಮಾಡಿದ್ದಾರೆ. ಆದರೆ ಇವ್ರೇನು ಮಾಡಿದ್ರು? ಜಾತಿ ವಿರೋಧ ಮಾಡ್ತಾ ಇದ್ದಾರೆ ಅವರು. ಹೌದು, ಖಂಡಿತ. ಅವಾಗ ಇವರು ಸಿದ್ದರಾಮಯ್ಯ ಕೊಡಬೇಕಾಯ್ತು, ಕೊಡಲಿಲ್ಲ. ಇವಾಗ ಡಿ.ಕೆ. ಕೊಡ್ತಾರೆ ಹೆಂಗೊಂಡಿದ್ದು, ಡಿ.ಕೆ. ಕೊಡಲಿಲ್ಲ. ಇವರೊಬ್ಬರು ಕನಕಪುರದ ಬಂಡೆ ಅಲ್ಲ, ನಾವು ಅದೇ ತುಂಡೆ. ನಾನು ಕನಕಪುರದ ಬಂಡೆನೇ. ನೆಕ್ಸ್ಟ್ ಸೋಲಿಸ್ತೀವಿ, ಡಿ.ಕೆ. ಶಿವಕುಮಾರ್ ಕನಕಪುರದ ಸೋಲಿಸ್ತೀವಿ, ಅವಾಗ ಗೊತ್ತಾಗುತ್ತೆ. ಅಮ್ಮ ಹೇಳಿ, ಈಗ ನೀವು ನಿರೀಕ್ಷೆ ಇತ್ತು ಕೃಷ್ಣಪ್ಪ ಅವರಿಗೆ ಸಚಿವ ಸ್ಥಾನ ಸಿಗತ್ತೆ ಅಂತ, ಸಿಕ್ಕಿಲ್ಲ, ಏನ್ ಹೇಳ್ತೀರಿ? ನಾವು ಹೋರಾಟ ಮುಂದುವರಿಸ್ತೀವಿ. ಎಲ್ಲ ಕಾರ್ಯಕರ್ತರು, ಬ್ಲಾಕ್ ಪ್ರೆಸಿಡೆಂಟ್ ಮತ್ತೆ ವಾರ್ಡ್ ಅಧ್ಯಕ್ಷರುಗಳು ಮತ್ತೆ ಎಲ್ಲ ಮಹಿಳಾ ಘಟಕದ ಅಧ್ಯಕ್ಷರು ಎಲ್ಲರೂ, SC ಇರ್ಬೋದು, ST ಇರ್ಬೋದು, ಎಲ್ಲ ಅಧ್ಯಕ್ಷರು ನಾವು ರಾಜೀನಾಮೆ ಕೊಡೋಕ್ಕೆ ರೆಡಿ ಇದ್ದೀವಿ. ಅವರಿಗೆ ಎಲ್ಲಿ ತನಕ ಅವರಿಗೆ ಸಚಿವ ಸ್ಥಾನ ಕೊಡೋದಿಲ್ವೋ ಅಲ್ಲಿವರೆಗೂ ನಾವು ಹೋರಾಟ ಮುಂದುವರಿಸ್ತೀವಿ. ಸರ್, ನೀವು ಹೇಳಿ ಸರ್. ಇಂಥ ಸಚಿವರುಗಳಿಗೆ ಶಾಸಕರಿಗೆ ಸಚಿವ ಸ್ಥಾನ ಕೊಡದಿರೋದು ತುಂಬ ದೊಡ್ಡ ಅನ್ಯಾಯ, ತುಂಬ ದೊಡ್ಡ ಈ ಗೋವಿಂದನಗರ ಕ್ಷೇತ್ರದ ಜನತೆಗೆ, ವಿಜಯನಗರ ಕ್ಷೇತ್ರದ ಜನತೆಗೆ ತುಂಬ ನೋವಾಗಿದೆ. ಇವತ್ತು ಈ ನೋವಿನ ವಿರುದ್ಧ ನಾವು ಹೋರಾಟ ಮಾಡೇ ಮಾಡ್ತೀವಿ. ಮೊನ್ನೆ ಡಿ.ಕೆ. ಶಿವಕುಮಾರ್ ಅವ್ರಿಗೆ ಹೇಳೋದು ಇಷ್ಟೇ, ನೀವು ಈ ಗೋವಿಂದನಗರ ಕ್ಷೇತ್ರದ ಜನತೆ ಆಗಲಿ, ವಿಜಯನಗರ ಕ್ಷೇತ್ರದ ಜನತೆ ಆಗಲಿ, ನೀವು ದಯಮಾಡಿ ಬಂದು ಕೇಳ್ಕೊಳ್ಳಿ, ನಮ್ಮ ಜನತೆಗೆ ಎಂತೆಂಥ ಅಭಿವೃದ್ಧಿಗಳು ಮಾಡಿದ್ದಾರೆ.
ನಮ್ಮ ಕೃಷ್ಣಪ್ಪ ಗೋವಿಂದನಗರ ಕ್ಷೇತ್ರ MLA ಆಗಿರ್ಬೋದು, ವಿಜಯನಗರ ಕ್ಷೇತ್ರ MLA ಆಗಿರ್ಬೋದು, ಎಂತೆಂಥ ಅಭಿವೃದ್ಧಿಗಳು ಮಾಡವ್ರೆ. ಪಾರ್ಕ್ಗಳಾಗಿರ್ಬೋದು, ಶಾಲೆಗಳಾಗಿರ್ಬೋದು, ರಸ್ತೆಗಳಾಗಿರ್ಬೋದು, ಆಸ್ಪತ್ರೆ ಇರ್ಬೋದು, ನಾಗರಿಕರುಗಳನ್ನ ಬಂದು ವಿಚಾರಿಸ್ಬೋದು ನೀವು. ಇಂಥ ಸೋಷಿಯಲ್ ಮೀಡಿಯಾಗಳಲ್ಲೂ ಎಷ್ಟೋ ಅಪ್ಲೋಡ್ಗಳು ಮಾಡ್ತಾ ಇದ್ದಾರೆ. ವಯಸ್ಸಾಗಿರೋರಿಗೆ ಎಲ್ಲ ತುಂಬಾ ಸರ್, ಈಗ ತುಂಬಾ ಅಭಿವೃದ್ಧಿ ಕಾಮಗಾರಿಗಳನ್ನ ಕೆಲಸಗಳನ್ನ ಇಲ್ಲಿ ಮಾಡಿದ್ದಾರೆ, ಆದ್ರೂ ಅವರಿಗೆ ಸಚಿವ ಸ್ಥಾನ ಸಿಕ್ಕಿಲ್ಲ. ಯಾಕೆ ಅಂತ ಅನ್ಸುತ್ತೆ? ಇದು ದೊಡ್ಡ ಷಡ್ಯಂತ್ರ ಸರ್. ಇವಾಗ ನಿರಂತರವಾಗಿ ಕಳೆದ ಸಿದ್ದರಾಮಯ್ಯ ಅವ್ರ ಸರ್ಕಾರದಲ್ಲೂ ಅಷ್ಟೇ ರಾತ್ರಿ ಇರುತ್ತೆ, ಬೆಳಗ್ಗೆ ಅಷ್ಟರಲ್ಲಿ ಅದು ಷಡ್ಯಂತ್ರ ಮಾಡಿ ಅದಕ್ಕೆ ಬೇರೆ ರೀತಿ ಸ್ವರೂಪನ ಕೊಡ್ತಾ ಇದ್ದಾರೆ. ಇದ್ರ ಹಿಂದೆ ಯಾರಿದ್ದಾರೆ ಅಂತ ಇಡೀ ರಾಜ್ಯಕ್ಕೆ ಗೊತ್ತಿದೆ. ನಾವು ಹೆಸರು ಹೇಳಬೇಕಂತ ಏನಿಲ್ಲ, ಇಡೀ ರಾಜ್ಯಕ್ಕೇ. ಒಂದ್ ವೇಳೆ ಸಚಿವ ಸ್ಥಾನ ಸಿಗ್ಲಿಲ್ಲ ಅಂತಂದ್ರೆ ಏನು ಸರ್, ವಾಟ್ ನೆಕ್ಸ್ಟ್? ಹೋರಾಟ ಸಾಕ್ತಾನೆ ಇರುತ್ತೆ. ಇವತ್ತು ಇಡೀ ಸಾಮೂಹಿಕವಾಗಿ ರಾಜೀನಾಮೆ ಕೊಡ್ತಾ ಇದ್ದೀವಿ. ನಮ್ಮ ಗೋವಿಂದರಾಜನಗರ ಮತ್ತು ವಿಜಯನಗರ ವಿಧಾನಸಭಾ ಕ್ಷೇತ್ರದ ಎಲ್ಲ ಪದಾಧಿಕಾರಿಗಳು ರಾಜೀನಾಮೆ ಪತ್ರ ರೆಡಿ ಆಗಿದ್ದೀವಿ ಎಲ್ಲರದ್ದು. ಇವಾಗ ನಾವು KPCC ಕಚೇರಿಗೆ ಹೋಗಿ ರಾಜೀನಾಮೆ ಕೊಡ್ತೀವಿ. ಮುಂದೆ ನಮ್ಮ ನಾಯಕರುಗಳ ಜೊತೆ ಚರ್ಚೆ ಮಾಡಿ ಯಾವ ರೀತಿ ಏನು ಮಾಡಬೇಕು ಅನ್ನೋದನ್ನ ನಾಳೆಯಿಂದ ಮಾಡ್ತೀವಿ ಸರ್. ಇದಿಷ್ಟು ಕೈ ಕಾರ್ಯಕರ್ತರು ಹೇಳ್ತಾ ಇರುವಂತಹ ಮಾತು. ಸಾಕಷ್ಟು ಅಭಿವೃದ್ಧಿ ಕೆಲಸಗಳನ್ನ ಮಾಡಿದ್ದಾರೆ, ನಿರೀಕ್ಷೆ ಇತ್ತು, ಆದ್ರೆ ಕೊನೆಯ ಗಳಿಗೆಯಲ್ಲಿ ಹೆಸರು ಕೈ ತಪ್ಪಿದೆ. ಇದರಿಂದ ಯಾವುದೋ ಒಂದು ಷಡ್ಯಂತ್ರ ಇದೆ, ಅದೆಲ್ಲರಿಗೂ ಕೂಡ ಗೊತ್ತಿದೆ. ನಮ್ಮ ನೆಚ್ಚಿನ ನಾಯಕರಿಗೆ ಸಚಿವ ಸ್ಥಾನ ಸಿಗೋವರೆಗೂ ನಾವು ಹೋರಾಟವನ್ನ ಬಿಡೋದಿಲ್ಲ. ಒಂದ್ ವೇಳೆ ಸಿಗ್ಲಿಲ್ಲ ಅಂತಂದ್ರೆ ನಮಗೆ ಪಕ್ಷ ನೀಡಿರುವಂತಹ ಎಲ್ಲ ಹುದ್ದೆಗಳನ್ನು ಕೂಡ ಎಲ್ಲ ಹುದ್ದೆಗಳಿಗೆ ನಾವು ರಾಜೀನಾಮೆಯನ್ನ ಕೊಡ್ತೀವಿ ಅನ್ನುವಂತಹ ಒಂದು ಎಚ್ಚರಿಕೆ ಮಾತನ್ನ ಹೇಳ್ತಿದ್ದಾರೆ. ಕ್ಯಾಮರಾ ಪರ್ಸನ್ ರೂಪೇಶ್ ಜೊತೆ ಉಲ್ಲಾಸ್ ಕಿರ್ವಸಿ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.